ಕರ್ಮಗಳನ್ನು ತೆಗೆದುಕೊಂಡು ಬರುವಾಗ ಈ ಪಾಪಕ್ಕೆ ಈ ರೋಗ, ಈ ಪುಣ್ಯಕ್ಕೆ ಈ ಭೋಗ ಎಂದು ಇರುತ್ತದೆಯೇ? ಇದನ್ನು ಯಾರು ನಿರ್ಣಯಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ, ನೀವು ಯಾವ ಜ್ಞಾನ ಇಲ್ಲದೆ ಇತರ ಪ್ರಾಣಿಕೋಟಿಗೆ ಆವೇದನೆ ನೀಡಿದ್ದೀರೋ ಆ ಜ್ಞಾನವನ್ನು ಪಡೆಯುವುದಕ್ಕೆ ಸರಿಸಮಾನವಾದ ಅನುಭವ ಜ್ಞಾನ ಕೊಡುವಂತಹ ವ್ಯಾಧಿಗಳನ್ನು, ಕಷ್ಟಗಳನ್ನು ಇಷ್ಟಪೂರ್ವಕವಾಗಿ ತಂದುಕೊಳ್ಳುತ್ತೀರಿ. ಆದ್ದರಿಂದ ಕರ್ಮವನ್ನು ಶಿಕ್ಷೆ ಎನ್ನಬಾರದು, ಶಿಕ್ಷಣ ಎನ್ನಬೇಕು. ಇನ್ನು ಇತರೆ ಪ್ರಾಣಿಕೋಟಿಗೆ ನೀವು ಎಂತಹ ಸೇವೆಯನ್ನ ಮಾಡಿದ್ದೀರೋ ಅದಕ್ಕೆ ಪ್ರತಿಫಲವನ್ನ ಭೋಗದ ರೂಪದಲ್ಲಿ ಈ ಭೂಲೋಕದಲ್ಲಿ ಅನುಭವಿಸಬೇಕು. ರೋಗವ ಅಥವಾ ಭೋಗವ ಎನ್ನುವುದು ಹಾಗೂ ಅದು ಯಾವ ಸ್ಥಾಯಿಯಲ್ಲಿ ಎನ್ನುವುದನ್ನು ನಿರ್ಣಯಿಸುವ ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ನೀಡಲ್ಪಡುತ್ತದೆ. ಆದರೆ ಎಷ್ಟು ಜನ್ಮಗಳಾದರೂ ಸರಿ ಅವರವರ ಸಂಚಿತ ಕರ್ಮಗಳನ್ನು ಅವರೇ ಪರಿಶೂನ್ಯ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ನಾವು ದೇಹವಲ್ಲ ಆತ್ಮಗಳು ಎಂಬ ವಿಷಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆತ್ಮ ಮೇಲಿನ ಲೋಕಗಳಿಂದ ಭೂಲೋಕಕ್ಕೆ ಬರುವಾಗ ಸಂತೋಷದಿಂದ ರೋಗವನ್ನು ಭೋಗವನ್ನು ತೆಗೆದುಕೊಂಡು ಬರುತ್ತದೆ. ಏಕೆಂದರೆ ಅನುಭವ ಜ್ಞಾನದ ಸಲುವಾಗಿ. ಆದ್ದರಿಂದಲೇ ಕರ್ಮ ಶಿಕ್ಷೆಯಲ್ಲ, ಶಿಕ್ಷಣ ಎನ್ನುವುದು.